ನಟಿ ಮೇಘನಾ ರಾಜ್ ಅವರು ಇತ್ತೀಚೆಗೆ ಎರಡನೇ ಮದುವೆ ಆಗುವ ಬಗ್ಗೆ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದರು. ಇದೀಗ ಮೇಘನಾ ಎರಡನೇ ಮದುವೆ ಬಗ್ಗೆ ಚಿರು ಅವರ ತಾಯಿ ಅಮ್ಮಾಜಿ ಅವರು ಮಾತನಾಡಿದ್ದು, ಸೊಸೆ ಬಗ್ಗೆ ಏನು ಹೇಳಿದ್ದಾರೆ ಗೊತ್ತಾ? ಮಗ ರಾಯನ್ಗೆ ಚಿರು ತಂದೆಯಾಗಿದ್ದಾರೆ, ಆದರೆ ಅವನಿಗೆ ದೈಹಿಕವಾಗಿ ತಂದೆ ಇಲ್ಲ ಎನ್ನುವ ಕೊರಗಿದೆ. ಖಂಡಿತ ಎರಡನೇ ಮದುವೆ ಆಗುತ್ತೇನೆ ಎನ್ನುವ ಮಾತು ಹೇಳಿದ್ದಾರೆ. ಇತ್ತೀಚೆಗೆ ನಡೆದ ಸಂದರ್ಶನವೊಂದರಲ್ಲಿ ನಾನು ಎರಡನೇ ಮದುವೆಯಾಗುವುದಿಲ್ಲ ಅಂತ ಅಲ್ಲ, ಹಾಗೊಂದು ವೇಳೆ ಚಿರು ಹರಸಿ ಹಾರೈಸಿದರೆ ಒಪ್ಪಿಗೆ ನೀಡಿದರೆ ಖಂಡಿತ ನಾನು ಮದುವೆಯಾಗುತ್ತೇನೆ ಎಂದು ಹೇಳಿದ್ದಾರೆ ಮೇಘನಾ. ಈ ಕುರಿತು ಮಾತನಾಡಿರುವ ಮೇಘನಾ ರಾಜ್, ಮುಂಬರುವ ದಿನಗಳಲ್ಲಿ ನನ್ನ ಬದುಕಿನಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಬಂದರೆ ಚಿರುಗೆ ಆ ವ್ಯಕ್ತಿ ನನಗೆ ಸೂಕ್ತ ಎಂದು ಅನಿಸಿದರೆ ಖುದ್ದು ಚಿರು ಅವರೇ ಮುಂದುವರಿಸುತ್ತಾರೆ, ಇಲ್ಲದಿದ್ದರೆ ಚಿರು ಅವರೇ ತಡೆಯುತ್ತಾರೆ ಎಂದು ಹೇಳಿದ್ದಾರೆ. ಅಲ್ಲಿಗೆ ಮೇಘನಾ ಅವರು ಎರಡನೇ ಮದುವೆ ಬಗ್ಗೆ ಒಪ್ಪಿಗೆ ನೀಡಿದ್ದಾರೆ ಎಂದೇ ಅರ್ಥ. ಮೇಘನಾ ಅವರು ಹೇಳಿದ ಈ ಮಾತಿನ ಬಗ್ಗೆ ಅವರ ಅತ್ತೆ ಅಮ್ಮಾಜಿ ಅವರನ್ನ ಕೇಳಿದಾಗ ಅಮ್ಮಾಜಿ ಅವರು ಸೊಸೆ ಬಗ್ಗೆ ಮೆಚ್ಚುಗೆಯ ಮಾತು ಆಡಿದ್ದಾರೆ. ಮೇಘನಾ ನಮ್ಮ ಸೊಸೆ ಮಾತ್ರವಲ್ಲ, ಅವಳು ನಮ್ಮ ಮನೆಯ ಮಗಳು ಕೂಡ. ಚಿರು ನಿಧನದ ಬಳಿಕ ಸಾಕಷ್ಟು ನೋವು ಅನುಭವಿಸಿದ್ದಾಳೆ. ಈಗೀಗ ಸ್ವಲ್ಪ ಸಂತೋಷದ ಜೀವನ ಕಂಡುಕೊಳ್ಳುತ್ತಿದ್ದಾಳೆ. ಅವಳ ಸಂತೋಷವೇ ನಮ್ಮ ಸಂತೋಷ ಎಂದಿದ್ದಾರೆ. ಮೇಘನಾ ಎರಡನೇ ಮದುವೆ ಆಗ್ತಾಳೋ ಇಲ್ವೋ ಗೊತ್ತಿಲ್ಲ, ಅದು ಅವರ ಪರ್ಸನಲ್ ವಿಷಯ. ಎರಡನೇ ಮದುವೆ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ. ಆ ರೀತಿ ಏನಾದರೂ ಇದ್ರೆ ಖಂಡಿತ ನಮಗೆ ಮೇಘನಾ ತಿಳಿಸುತ್ತಾಳೆ ಎಂದು ಅಮ್ಮಾಜಿ ಹೇಳಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಮೇಘನಾ ಅವರು ಎರಡನೇ ಮದುವೆ ಆಗುವುದು ಸೂಕ್ತನಾ? ಅತ್ತೆ ಅಮ್ಮಾಜಿ ಹೇಳಿದ್ದು ಸರಿನಾ ತಪ್ಪಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ.